ಒಂದ್ಸಲ ಯೋಚನೆ ಮಾಡಿ, ಇಡೀ ದಿನ ಏನೂ ಮಾಡ್ದೆ ಸುಮ್ನೆ ರೆಸ್ಟ್ ಮಾಡ್ತಿದ್ದಾಗ ಮನಸ್ಸಿನೊಳಗಿಂದ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಒಂದ್ ಸಣ್ಣ ಗಿಲ್ಟ್ ಫೀಲಿಂಗ್ ಬರುತ್ತಾ? ಬಂದಿದ್ರೆ ಈ ಮಾತುಕತೆ ಖಂಡಿತ ನಿಮ್ಗಾಗೆ. ಏನೂ ಮಾಡದೇ ಇದ್ದಾಗ ನಮ್ಗೆ ಈ ಥರ ಗಿಲ್ಟ್ ಯಾಕಾಗುತ್ತೆ ಅನ್ನೋದರ ಹಿಂದಿನ ಕಾರಣ ಏನು, ಬನ್ನಿ ನೋಡೋಣ. ಒಂದ್ಸಲ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಡೀ ವಾರ ಫುಲ್ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ, ದೇಹಕ್ಕೆ ರೆಸ್ಟ್ ಬೇಕೇ ಬೇಕು ಅಂತ ಅನ್ನಿಸ್ತಿರುತ್ತೆ. ಆದರೆ ನೀವು ಸುಮ್ಮನೆ ಕೂತಿದ್ದೇ ತಡ ನಿಮ್ಮ ಮನಸ್ಸು ಮಾತ್ರ ಛೇ ಸೋಮಾರಿ ಥರ ಕೂತಿದ್ಯಲ್ಲ, ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಚುಚ್ಚೋಕೆ ಶುರು ಮಾಡುತ್ತೆ ಅಲ್ವಾ? ಇದು ತುಂಬ ಜನರಿಗೆ ಆಗುವಂಥ ಅನುಭವ. ಮೊದಲಿಗೆ ಒಂದು ವಿಷಯ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ರೆಸ್ಟ್ ಮಾಡುವಾಗ ಬರೋ ಗಿಲ್ಟ್ ಇದೆಯಲ್ಲ, ಅದು ಸೋಮಾರಿತನ ಅಂತೂ ಖಂಡಿತ ಅಲ್ಲ. ಇದೊಂದು ತುಂಬನೇ ಆಳವಾದ ಮಾನಸಿಕ ಗೊಂದಲ. ಹಾಗಾದ್ರೆ ಇದರ ಅಸಲಿ ಕಾರಣವಾದ್ರೂ ಏನು? ಹೌದು, ಇದು ನಮ್ಮ ಮನಸ್ಸಿಗೆ ಚಿಕ್ಕಂದಿಂದಾನೇ ಹಾಕಿರೋದು ಕಂಡೀಷನಿಂಗ್. ಗೊತ್ತಿಲ್ದೇನೆ ನಮ್ಮನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಯೋಚನೆ ಮಾಡೋ ಹಾಗೆ, ಒಂದು ರೀತಿ ನಡ್ಕೊಳ್ಳೋ ಹಾಗೆ ಟ್ರೈನ್ ಮಾಡಲಾಗಿದೆ. ಸರಿ, ಇದರ ಮೂಲ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನಷ್ಟು ಆಳವಾಗಿ ಹೋಗೋಣ ಬನ್ನಿ. ಮೊದಲನೇದಾಗಿ, ಈ ಗಿಲ್ಟ್ ನಿಮ್ಮಿಂದ ಬರ್ತಿಲ್ಲ, ಇದು ನಿಮ್ಮ ತಪ್ಪಲ್ಲ. ಇದೇನೋ ನಿಮ್ಮ ವೈಯಕ್ತಿಕ ದೌರ್ಬಲ್ಯ ಅಥವಾ ಸೋಲು ಅಂತ ಅಂದ್ಕೋಬೇಡಿ. ಬದಲಾಗಿ ಇದು ನಮ್ಮ ಸಮಾಜ ಮತ್ತೆ ನಮ್ಮ ಬಾಲ್ಯ ನಮ್ಗೆ ಕಲ್ಸಿರೋ ಪಾಠಗಳ ಒಂದು ರಿಸಲ್ಟ್ ಅಷ್ಟೇ. ನಮ್ಗೆಲ್ಲ ಚಿಕ್ಕವರಿದ್ದಾಗಿಂದ ಏನ್ ಹೇಳ್ಕೊಟ್ಟಿದ್ದಾರೆ ಹೇಳಿ? ಯಾವಾಗ್ಲೂ ಬ್ಯುಸಿಯಾಗಿರ್ಬೇಕು, ಏನಾದ್ರೂ ಕೆಲ್ಸ ಮಾಡಿದ್ರೆ ಮಾತ್ರ ನಿನ್ಗೊಂದು ಬೆಲೆ, ಸುಮ್ನೆ ಕೂತ್ರೆ ಅದು ಟೈಮ್ ವೇಸ್ಟ್ ಮಾಡಿದ ಹಾಗೆ. ಈ ಮಾತುಗಳು ನಮ್ಮ ತಲೆಯಲ್ಲಿ ಎಷ್ಟು ಆಳವಾಗಿ ಕೂತಿದೆ ಅಂದ್ರೆ ನಮ್ಮ ಸೆಲ್ಫ್ ವರ್ತನ್ನೇ ನಾವು ಮಾಡೋ ಕೆಲ್ಸದ ಜೊತೆ ಕಟ್ಟಿ ಹಾಕ್ಬಿಟ್ಟಿದ್ದೇವೆ. ಈ ಥರ ಕಂಡೀಷನಿಂಗಿಂದ ಏನಾಗುತ್ತೆ ಅಂದರೆ, ನಾವು ಏನೂ ಮಾಡದೆ ಸುಮ್ಮನೆ ಕೂತಾಗ ನಮ್ಮ ಬ್ರೈನ್ಗೆ ತಕ್ಷಣ ಏನೋ ಅಪಾಯ ಆಗ್ತಿದೆ, ಏನೋ ತಪ್ಪು ನಡೀತಿದೆ ಅನ್ನೋ ಒಂದು ಮೆಸೇಜ್ ಹೋಗುತ್ತೆ. ಅದು ತಕ್ಷಣ ಪ್ಯಾನಿಕ್ ಮೋಡ್ಗೆ ಹೋಗಿ ಆತಂಕ ಅಥವಾ ಗಿಲ್ಟ್ ರೂಪದಲ್ಲಿ ನಮಗೆ ಸಿಗ್ನಲ್ಗಳನ್ನ ಕಳ್ಸೋಕ್ಕೆ ಶುರು ಮಾಡುತ್ತೆ. ಸರಿ, ಈ ಸೋಷಲ್ ಕಾರಣಗಳನ್ನ ಬಿಟ್ಟು ಈಗ ನಮ್ಮ ಮೆದುಳಿನ ಬಯೋಲಾಜಿಕಲ್ ಕಾರಣಗಳ ಕಡೆ ಹೋಗೋಣ. ನಮ್ಮ ಬ್ರೈನ್ ಇದೆಯಲ್ಲ, ಅದು ಇವತ್ತಿಗೂ ಹಳೆಯ ಪ್ರಾಚೀನ ತರ್ಕದ ಮೇಲೆಯೇ ಕೆಲಸ ಮಾಡುತ್ತೆ. ನೋಡಿ, ನಮ್ಮ ಮೆದುಳು ಮೂಲತಃ ಒಂದು ಸರ್ವೈವಲ್ ಮಿಷಿನ್. ಅಂದ್ರೆ ನಮ್ಮನ್ನ ಬದುಕಿಸೋದೇ ಅದರ ಫಸ್ಟ್ ಪ್ರಯಾರಿಟಿ. ಇದಕ್ಕೋಸ್ಕರ ಅದು ಇವತ್ತಿನ ಈ ಮಾಡ್ರನ್ ಜಗತ್ತಿನಲ್ಲೂ ಕೂಡ ಸಾವಿರಾರು ವರ್ಷಗಳಷ್ಟು ಹಳೆಯ ರೂಲ್ಸನ್ನೇ ಬಳಸುತ್ತೆ. ನಮ್ಮ ಬ್ರೈನ್ ಲಾಜಿಕ್ ತುಂಬಾ ಸಿಂಪಲ್. ನಮ್ಮ ಪೂರ್ವಜರ ಕಾಲದಲ್ಲಿ ಸುಮ್ಮನೆ ಕೂತಿದ್ರೆ ಯಾವುದಾದ್ರೂ ಕಾಡು ಪ್ರಾಣಿ ಅಟ್ಯಾಕ್ ಮಾಡ್ಬೋದು ಅಥವಾ ಬೇರೆ ಏನಾದ್ರೂ ಅಪಾಯ ಆಗ್ಬೋದು ಅನ್ನೋ ಭಯ ಇತ್ತು. ಹಾಗಾಗಿ ಬ್ರೈನ್ ಒಂದು ಈಕ್ವೇಷನ್ ಮಾಡ್ಕೊಂಡಿದೆ. ಬ್ಯುಸಿಯಾಗಿರೋದು ಅಂದ್ರೆ ಸೇಫ್ಟಿ ಮತ್ತು ರೆಸ್ಟ್ ಮಾಡೋದು ಅಂದ್ರೆ ಡೇಂಜರ್ ಅಂತ. ಅದೇ ಲಾಜಿಕ್, ಅದೇ ತರ್ಕ ಇವತ್ತಿಗೂ ನಮ್ಮ ತಲೆಯಲ್ಲಿ ಓಡ್ತಾನೇ ಇದೆ. ಈಗ ನಮ್ಮ ಕಲ್ಚರ್ ಮತ್ತು ನಮ್ಮ ಐಡೆಂಟಿಟಿ ವಿಷಯಕ್ಕೆ ಬರೋಣ. ನಾವು ಮಾಡೋ ಕೆಲ್ಸಕ್ಕೂ ನಾವ್ ಯಾರು ಅನ್ನೋದಕ್ಕೂ ನಾವೇ ಒಂದು ಸ್ಟ್ರಾಂಗ್ ಸಂಬಂಧ ಕಲ್ಪಿಸ್ಕೊಂಡ್ಬಿಟ್ಟಿದೀವಿ. ಇದು ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲದೆ ನಂಬ್ಕೊಂಡು ಬಂದಿರೋ ಒಂದು ಮಾತು. ನನ್ನ ವ್ಯಾಲ್ಯೂ ನಾನು ಮಾಡೋ ಕೆಲ್ಸದ ಮೇಲೆ ಡಿಪೆಂಡ್ ಆಗಿದೆ ಅಂತ ನಾವು ಭಾವಿಸ್ತೀವಿ. ಇದರಿಂದ ಏನಾಗುತ್ತೆ, ಕೆಲ್ಸ ಇಲ್ದಿದ್ದಾಗ ಅಥವಾ ಸ್ವಲ್ಪ ಕಡಿಮೆ ಕೆಲಸ ಮಾಡಿದಾಗ ನಮ್ಮ ಮೌಲ್ಯವೇ ಕಮ್ಮಿ ಆಯಿತು ಅಂತೋ ನಮಗೆ ಅನ್ಸೋಕ್ ಶುರುವಾಗುತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ವಿಶ್ರಾಂತಿಯನ್ನ ಒಂದು ನೆಸೆಸಿಟಿ ಅಂತ ನೋಡೋದಕ್ಕಿಂತ ಅದೊಂದು ರಿವಾರ್ಡ್ ತರ ನೋಡ್ತಾರೆ. ಮೊದಲು ಕೆಲಸ ಮುಗ್ಸು, ಆಮೇಲೆ ರೆಸ್ಟ್ ಮಾಡು ಅನ್ನೋ ಮೈಂಡ್ಸೆಟ್. ಇದರಿಂದ ಕೊನೆಗೆ ಆಗೋದು ಏನ್ ಗೊತ್ತಾ? ಕೆಲಸ ಮಾಡುವಾಗ ಸುಸ್ತು, ವಿಶ್ರಾಂತಿ ತಗೊಳ್ಳುವಾಗ ಗಿಲ್ಟ್. ಒಟ್ಟಿನಲ್ಲಿ ಮನಸ್ಸಿಗೆ ಶಾಂತಿನೇ ಇರೋದಿಲ್ಲ. ನಾವು ಮನುಷ್ಯರು, ಮಷೀನ್ಗಳಲ್ಲ ಅಲ್ವಾ? ಒಂದು ಮಷೀನ್ಗೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಕ್ಕೆ ಇನ್ಪುಟ್ ಬೇಕೋ, ಆದರೆ ಮನುಷ್ಯನಿಗೆ ಸರಿಯಾಗಿ ಕೆಲಸ ಮಾಡಕ್ಕೆ ರೆಸ್ಟ್ ಬೇಕೋ, ಸಣ್ಣ ಸಣ್ಣ ಬ್ರೇಕ್ ಬೇಕೋ, ಕೆಲವೊಮ್ಮೆ ಸೈಲೆನ್ಸ್ ಬೇಕೋ. ನಮ್ಮನ್ನ ನಾವೇ ಮಷೀನ್ಗಳ ಥರ ಟ್ರೀಟ್ ಮಾಡಿದ್ರೆ ನಾವು ಮುರಿದು ಹೋಗ್ತೀವಿ ಅಷ್ಟೇ. ಹಾಗಾದ್ರೆ ಈ ಗಿಲ್ಟ್ ಅನ್ನೋ ಚಕ್ರದಿಂದ ಹೊರಗೆ ಬರೋದು ಹೇಗೆ? ಅದಕ್ಕಾಗಿಯೇ ಇಲ್ಲಿ 3 ಸಿಂಪಲ್ ಆದರೆ ಪವರ್ಫುಲ್ ಆದ ಮೆಂಟಲ್ ಶಿಫ್ಟ್ಗಳಿವೆ. ಇವುಗಳನ್ನ ನಾವು ಅಳವಡಿಸ್ಕೊಂಡ್ರೆ ಗಿಲ್ಟ್ ಫ್ರೀ ಆಗಿ ರೆಸ್ಟ್ ಮಾಡೋದನ್ನ ಕಲಿಬೋದು. ಮೊದಲನೇದು, ರೆಸ್ಟ್ ಅಂದ್ರೆ ರೀಚಾರ್ಜ್. ಇದು ಸೋಮಾರಿತನ ಅಲ್ಲ, ನೆಕ್ಸ್ಟ್ ಕೆಲಸಕ್ಕೆ ಎನರ್ಜಿ ತುಂಬಿಕೊಳ್ಳೋ ಒಂದು ಪ್ರೋಸೆಸ್. ಎರಡನೇದು, ನಿಮ್ಮ ವ್ಯಾಲ್ಯೂ ನಿಮ್ಮ ಪ್ರೊಡಕ್ಟಿವಿಟಿಗೆ ಸಮ ಅಲ್ಲ, ನೀವು ನೀವಾಗಿಯೇ ತುಂಬಾನೇ ವ್ಯಾಲ್ಯೂಯಬಲ್. ಮತ್ತು ಮೂರನೇದು, ಶಾಂತವಾದ ಮನಸ್ಸು ಗಡಿಬಿಡಿ ಮನಸ್ಸಿಗಿಂತ ಜಾಸ್ತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತಾ. ಈ ಸತ್ಯಗಳನ್ನ ನಾವು ಒಪ್ಕೊಂಡ ದಿನ ಗಿಲ್ಟ್ ತಾನಾಗಿಯೇ ಕಡಿಮೆ ಆಗುತ್ತೆ. ಸರಿ, ಈಗ ಈ ಇಡೀ ಮಾತುಕತೆಯ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೀವಿ. ಮುಂದಿನ ಸಾರಿ ನೀವು ಸುಮ್ಮನೆ ಕೂತಾಗ ನಿಮ್ಮ ಮನಸ್ಸಿನಲ್ಲಿ ಆ ಗಿಲ್ಟ್ ಅನ್ನೋ ಫೀಲಿಂಗ್ ಶುರುವಾದ್ರೆ ನಿಮ್ಮನ್ನೇ ನೀವು ಒಂದೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ಆ ಪ್ರಶ್ನೆ ಇಷ್ಟೇ: ನಾನು ಸೋಮಾರಿ ಆಗ್ತಿದ್ದೀನಾ ಅಥವಾ ನಾನೊಬ್ಬ ಮನುಷ್ಯನಾಗಿ ಸಹಜವಾಗಿ ನಡ್ಕೊಳ್ತಿದ್ದೀನಾ? ನೋಡಿ, ರೆಸ್ಟ್ ಮಾಡೋದು ಮನುಷ್ಯನ ಸಹಜ ಗುಣ, ಅದೊಂದು ಅವಶ್ಯಕತೆ. ಈ ಒಂದು ಪ್ರಶ್ನೆ ನಿಮ್ಮ ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ ಮತ್ತು ನಿಮ್ಮ ಮೇಲೆ ನೀವೇ ಕರುಣೆ ತೋರಿಸೋ ಹಾಗೆ ಮಾಡುತ್ತೆ. ಹಾಗಾಗಿ ವಿಶ್ರಾಂತಿಗೆ ಅವಕಾಶ ಕೊಡಿ, ಅದು ನಿಮ್ಮ ಹಕ್ಕು.